ಅಮ್ಮ, ನಾ ಹೇಳಿರೋದನ್ನ ಏನು ಮಾಡಿದಿ? ಕ್ರಿಶ್ ಜೊತೆಗೆ ಲಕ್ಕಿ ಮದುವೆನ ಮಾಡಿಸ್ಲೇಬೇಕು ಅಮ್ಮ. ನಾನು ನನ್ನ ಮಗಳನ್ನ ಬೇರೆ ಎಲ್ಲೂ ಕೊಡೋಕೆ ನನಗೆ ಇಷ್ಟ ಇಲ್ಲ. ಏನಾದರೂ ಆಗಲಿ, ಕ್ರಿಶ್ಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೇನಿ. ನೀನು ಒಪ್ಪು ಬಿಡು, ಅವ್ರು ಒಪ್ಪಲಿ ಬಿಡಲಿ, ಹೆಂಗಾದರೂ ಮಾಡಿ ಕ್ರಿಶ್ನ ಒಪ್ಪಿಸಿ ನಾವು ಮದುವೆ ಮಾಡಿಸ್ಲೇಬೇಕು ಅಮ್ಮ. ಏನಾದರೂ ಹೇಗಾದರೂ ನಾವು ಮದುವೆ ಮಾಡಿಸ್ಲೇಬೇಕು. ನೀನು ನನ್ನ ಜೊತೆಗೆ ಇರ್ತೀಯ ಅಲ್ವಾ ಅಮ್ಮ? ಹೇಳು ಅಮ್ಮ, ಮಾತಾಡು. ಯಾಕೆ ಹಿಂಗೆ ಸುಮ್ಮನೆ ಅದಿ? ನನಗೆ ಲಕ್ಕಿನ ಕ್ರಿಶ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಾನೆ. ಆ ಸುಂದರಿ ಅಂದಿರೋ ಮಾತಿಗೆ ನಾನು ಅವಳಿಗೆ ಸೇಡ್ ತಿರ್ಸ್ಕೋಬೇಕಂದ್ರೆ ನಾನು ಕ್ರಿಶ್ಗೆ ನನ್ನ ಲಕ್ಕಿನ ಕೊಟ್ಟು ಮದುವೆ ಮಾಡಿಸ್ಲೇಬೇಕು. ಅವಳು ಆ ಮಾತನ್ನ ಅನ್ಬಾರ್ದಾಗಿತ್ತು, ಅಂದಿದ್ದಾಳ. ಅದಕ್ಕೆ ಅವಳು ಅನುಭವಿಸ್ಲಿ. ನಾನು ಈಗ ಇಷ್ಟೆಲ್ಲ ಅನುಭವಿಸ್ತಿರ್ಬೇಕಾದ್ರೆ ಅವಳು ಅಷ್ಟು ಅನುಭವಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅದಕ್ಕೆ ಅನುಭವಿಸ್ಲಿ, ಗೊತ್ತಾಗುತ್ತೆ. ಎಷ್ಟು ದಿನ ಅನುಭವಿಸ್ತಾಳೋ ಅನುಭವಿಸ್ಲಿ. ಗೊತ್ತಾಗಬೇಕು ಅಮ್ಮ, ಅವಳಿಗೂ ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ಅಂದ್ರೆ ನಮ್ಗೆ ಅನ್ನೋದನ್ನು ಅವಳು ಬಿಡಲ್ಲ. ಇವಾಗ ನನಗೆ ಅಂದವಳು ನಾಳೆ ನಿನಗೂ ಅಂತಾಳೆ. ನಿನಗೂ ಒಂದಲ್ಲ ಒಂದಿನ ಸರಿಯಾಗಿ ಮಂಗಳಾರತಿ ಮಾಡೇ ಮಾಡ್ತಾಳೆ. ಅದಕ್ಕಾಗಿ ನಾವು ಅಕ್ಕಿ ಕಣ್ಣೀರಲ್ಲೇ ಕೈ ತೊಳೆಯೋಂಗೆ ಮಾಡಬೇಕು ಅಂದ್ರೆ ನನ್ನ ಮಗಳ ಲಕ್ಕಿನ ಕ್ರಿಶ್ ಕೊಟ್ಟು ಮದುವೆ ಮಾಡಬೇಕು. ಇದಕ್ಕೆ ನೀನೇ ಅಂತೀಯ? ಒಪ್ಕೋತೀಯಾ ಇಲ್ವಾ? ಅಲ್ಲ, ಹೆಂಗೆ ಹೇಳ್ತಿ ಪ್ರೇಮ ನೀನು? ಕ್ರಿಶ್ಗೆ ಈಗಾಗಲೇ ಮದುವೆ ಆಗೈತಿ, ಸುಂದ್ರಿ ಹೊಟ್ಟಿಲಿ ಅದಾಳ. ಇನ್ನೇನು 1 ತಿಂಗಳದಾಗಕ್ಕೆ ಡಿಲಿವರಿ ಆಗುತ್ತೆ. ಆದ್ರೆ ನೀನು ನೋಡಿದ್ರೆ ಈಗ ಕೊಟ್ಟ ಕ್ರಿಶ್ಗೆ ಮದುವೆ ಮಾಡೋಣ ಅಂತಿದಿ. ಅಲ್ಲ, ಜಗತ್ನ್ಯಾಗ ಬೇರೆ ಹುಡುಗರೇ ಇಲ್ಲ, ಕ್ರಿಶ್ಗೆ ಯಾಕೆ ಕೊಡ್ಬೇಕನ್ನತ್ತಿದಿ? ಜೀವನ ಹಾಳು ಮಾಡ್ಬೇಕಂದ್ರೆ ಬೇರೆ ಹೆಂಗೋ ಮಾಡ್ಬೋದು. ಆದ್ರೆ ನಿನ್ನ ಮಗಳನ್ನ ಕೊಟ್ಟ ನಿನ್ನ ಮಗಳ ಜೀವನನ ಯಾಕೆ ಹಾಳು ಮಾಡ್ಬೇಕನ್ನತ್ತಿದಿ? ಕ್ರಿಶ್ ಸುಂದ್ರಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ನಿನಗೂ ಗೊತ್ತೈತಿ. ಗೊತ್ತಿದ್ದು ಲಕ್ಕಿನ ಅವ್ನು ಕೊಟ್ಟು ಮದುವೆ ಮಾಡಿದ್ರೆ ಲಕ್ಕಿ ಜೀವನ ಹಾಳಾಗುತ್ತೆ ಹೊರತು ಸುಂದ್ರಿ ಜೀವನ ಅಲ್ಲ. ಅದನ್ನು ನೆನ್ಪಿಟ್ಕೋ. ನನಗದೆಲ್ಲ ಗೊತ್ತಿಲ್ಲಮ್ಮ. ನೀನು ಸಪೋರ್ಟ್ ಮಾಡ್ತೀಯಾ ಇಲ್ವಾ ನನಗೆ ಅಷ್ಟೇ ಹೇಳು. ಇಲ್ಲ ಮಗಳ, ನಾನು ನನಗೆ ಸಪೋರ್ಟ್ ಮಾಡೋಂಗಿಲ್ಲ. ಒಬ್ಬರ ಜೀವನ ಹಾಳು ಮಾಡೋಕೆ ನನಗೂ ಇಷ್ಟ ಇಲ್ಲ. ಪಾಪ ಸುಂದ್ರಿ ಯಾರಿಗೇನು ಮೋಸ ಮಾಡ್ಯಾಳು, ಯಾರಿಗೇನು ದ್ರೋಹ ಮಾಡ್ಯಾಳಂತ ಅಕ್ಕಿ ಜೀವನದಾಗ ನಾವು ಆಟ ಆಡಬೇಕು? ಇಲ್ಲ, ನಾನು ಅಕ್ಕಿ ಜೀವನದಾಗ ಆಟ ಆಡೋಕೆ ನಾನು ನಿನ್ನ ಜೊತೆ ಕೈ ಜೋಡಿಸಂಗಿಲ್ಲ ಮಗಳ. ನೀನು ಏನಾದರೂ ಅನ್ಕೋ, ನನ್ನ ಜೊತೆ ಮಾತಾದರೂ ಬಿಡು. ಆದ್ರೆ ಇದನ್ನು ಈ ರೀತಿ ನಾವು ಮಾಡೋದು ತಪ್ಪಾಗ್ತೈತಿ. ತಪ್ಪನ್ನು ಯಾವತ್ತೂ ಮಾಡಬಾರ್ದು. ನಾವು ಸರಿ ದಾರಿಲೇ ಹೋಗಬೇಕು. ಆ ದೇವ್ರು ನಮ್ಗೆ ಏನು ಶಿಕ್ಷೆ ಕೊಡ್ತಾನೋ ಅದನ್ನ ಕೊಡಲಿ ಅಂತ ಅನ್ಬೇಕು. ಆದರೆ ನಾವು ತಪ್ಪು ಮಾಡಿ ನಮ್ಗೆ ಶಿಕ್ಷೆನೇ ಕೊಡಬೇಡಪ್ಪ, ನಾವೇನೋ ತಪ್ಪೇ ಮಾಡಿಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ? ದೇವರು ನೀನು ಏನು ಮಾಡಿದ್ದೀವೋ ಅದನ್ನು ನಿನಗೆ ವಾಪಸ್ ಕೊಟ್ಟೇ ಕೊಡ್ತಾನೆ. ಈಗ ನೀನು ಎಷ್ಟು ಬಲವಂತವಾಗಿ ನೀನು ಮದುವೆ ಮಾಡಿದ್ರೆ ನಿನ್ನ ಮಗಳಲ್ಲಿ ನೀನು ಸುಖನೇ ಕಾಣ್ತಿದ್ರೆ ನೀನು ಮಾಡಿಸಿದಾದ್ಮೇಲೆ ಅವಳು ನಿನಗೆ ಅಂತಾಳೋ ಇಲ್ಲೋ? ನನಗೆ ಇಷ್ಟ ಇಲ್ಲ ಅಂದ್ರೆ ನೀನು ನನ್ನ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡಿದೆ ಅಂತಂದ್ರೆ ನೀನು ಅವಾಗ ಏನು ಮಾಡ್ತೀವಿ? ನೀನು ಇದ್ದು ಸತ್ತಂಗೆ ಆಗಂಗಿಲ್ಲ. ಪರವಾಗಿಲ್ಲಮ್ಮ, ನಾನು ಇದ್ರೇನು ಸತ್ತರೇನು, ಆದ್ರೆ ನಾನು ಅಂದ್ಕೊಂಡಿದ್ದನ್ನು ನಾನು ಮಾಡಲೇಬೇಕು. ನಾನು ಅಂದ್ಕೊಂಡಿದ್ದು ನಾನು ಮಾಡೇ ತೀರ್ತೀನಿ. ನಾನು ಬಿಡಲ್ಲ. ಏನಾದರೂ ಮಾಡವ, ನಾನಂತೂ ಈ ಆಟಕ್ಕೆಲ್ಲ ಬರೋಂಗಿಲ್ಲ. ವಯಸ್ಸಾದವ್ರು ನಾವು ಈಗೋ ಆಗೋ ಅಂತಿರ್ತವೆ. ಇವತ್ತು ಸಾಯ್ತು ಅನ್ನೋದು ಗೊತ್ತಿಲ್ಲ, ನಾಳೆ ಸಾಯ್ತು ಅನ್ನೋದು ಗೊತ್ತಿಲ್ಲ. ಅಂಥದ್ರಾಗ ಈ ಜಗಳ, ಈ ಅಳೋದು, ಈ ಕರೆಯೋದು ಇದೆಲ್ಲ ನಮಗೆ ಯಾಕೆ? ನೋಡು, ನಕ್ಕೊಂತ ಇರ್ತೀಯಾ? ನಕ್ಕೊಂತ ಇರು. ನಾನು ನಿನ್ನ ಜೊತೆ ನಗ್ತಾನೆ ಇರ್ತಾನೆ. ಆದ್ರೆ ಈ ರೀತಿ ಜಗಳ ಅಂತ ಬಂದರೆ ನನಗೆ ಮನಸ್ಸಿಗೆ ಭಾಳ ನೋವು ಆಗ್ತದವ. ನಾನು ಹೇಳೋದನ್ನ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಇದ್ರ ಮ್ಯಾಗ ನಾನು ಇನ್ನೂ ಏನು ಹೆಚ್ಚಿಗೆ ಹೇಳೋಕ್ಕಾಗಂಗಿಲ್ಲ. ಅಂದ್ರೆ ನೀನು ನನ್ನ ಜೊತೆಗೆ ಇರೋಂಗಿಲ್ಲ. ಆಯ್ತು ಬಿಡು, ನೀನು ಇಲ್ಲ ಅಂದ್ರೆ ನಾನಾದರೂ ಏನು ಮಾಡಲಿ? ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ. ನಾನೇನು ನೀ ಇಲ್ಲ ಅಂತೇಳಿ ನೀ ಕೈ ಕೊಟ್ಟಿ ಅಂತೇಳಿ ಅದನ್ನು ನಿಲ್ಸಂಗೂ ಇಲ್ಲ. ನಿನಗೂ ಯಾರು ತಲೆ ತುಂಬಿದಾರಲ್ಲ, ಅದಕ್ಕೆ ಈ ರೀತಿ ಮಾತಾಡತ್ತಿದ್ದಿ. ಮೊನ್ನೆ ಏನಂದು ಇಲ್ಲ ನಾನು ನಿನ್ನ ಜೊತೆ ನಿಂದಿರ್ತಾನಂದು, ಆದರೆ ಇವತ್ತು ನಿನ್ನ ಮಾತು ಕೊಟ್ಟಿದ ಮ್ಯಾಗ ನಿನ್ನ ಮಾತಿಲ್ಲ. ಅಂದರೆ ನಿನ್ನ ಮಗಳಿಗಿಂತ ಇನ್ನೊಬ್ಬರು ಯಾರೋ ಹೆಚ್ಚಾಗಿದ್ದಾರಲ್ಲ. ಆಯ್ತು ತಗೋ, ಏನಾದರೂ ಮಾಡಿ. ನೀನು ನನ್ನ ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ನನಗೆ ಮದುವೆ ಮಾಡೋಕೆ ಆಗಂಗಿಲ್ಲ ಅಂತ ಅನ್ಕೊಂಡಿದ್ದಿ. ಮದುವೆ ಮಾಡೇ ಮಾಡ್ತಾನೆ. ಕೃಷ್ಣ ಒಪ್ಪಿಸ್ತಾನೆ. ಅದೇ ನಾನು ನಿಮ್ಮನ್ನ ಒಂದು ಕೇಳ್ತೀನಿ. ಅಲ್ಲ, ಲಕ್ಕಿನ ನನಗೆ ಕೊಟ್ಟು ಯಾಕೆ ಮದುವೆ ಮಾಡಬೇಕು ಅಂತ ಅಷ್ಟು ನೀವು ಇದನ್ನು ಮಾಡ್ತಾ ಇದ್ದೀರಾ? ಯಾಕೆ ಅಂತ ಹೇಳೋಕ್ಕಾಗತ್ತಾ? ಕ್ರಿಶ್, ನೀನೇ ಬಂದಿ? ಪಾಪ ಬಾ, ಒಳಗೆ ಬಾ, ಕುಂದ್ರಪ್ಪ. ಅಲ್ಲ ಅತ್ತೆ, ನನ್ನ ಜೊತೆನೇ ಮದುವೆ ಮಾಡಬೇಕು ಲಕ್ಕಿದು ಅಂತ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಈ ಜಗತ್ತಲ್ಲಿ ಬೇರೆ ಯಾರು ಹುಡುಗನೇ ಇಲ್ವಾ? ನಾನು ಒಬ್ಬನೇನ ಇರೋದು? ಹಂಗಲ್ಲ ಕ್ರಿಶ್, ಅದೇನೋ ಗೊತ್ತಿಲ್ಲ, ಇಷ್ಟು ದಿನ ಇರಲಿಲ್ಲ. ಆದರೆ ಇವಾಗ ನನಗೆ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಆಗ್ಬಿಟ್ಟತಿ. ಏನು ಮಾಡೋದು? ನನ್ನ ಮಗಳು ನಿನ್ನನ್ನು ಪ್ರೀತಿ ಮಾಡತ್ತಾಳ. ಆಕೆ ಹೇಳಿದ ಮೇಲೆ ನಾನು ಹೆಂಗೆ ನಿನ್ನನ್ನು ಇಲ್ಲ ಅವ್ರನ್ನ ಹೆಂಗೆ ದೂರ ಮಾಡಲಿ ಅಂತ ಹೇಳಿ ಅವಳು ಇನ್ನೂ ಚಿಕ್ಕ ವಯಸ್ಸಿಂದನೂ ಪ್ರೀತಿ ಮಾಡತ್ತಾಳ. ಆದರೆ ಅದನ್ನು ನಿನ್ನ ಮುಂದೆ ಹೇಳೋಕ್ಕಾಗದ ಒಳಗೊಳಗೆ ಮುಚ್ಚಿಟ್ಕೊಂಡ ಕೊರಗಾತಾಳ. ಅದಕ್ಕಾಗಿನ ನಾನು ಈ ರೀತಿ ಮದುವೆ ಮಾಡೋಕೆ ಮುಂದಾಗೇನಿ. ಹೌದಾ? ಸರಿ ಅತ್ತೆ, ನೀವು ಹೇಳ್ದಂಗೆ ನಾನು ಈ ಮದುವೆಗೆ ಒಪ್ಕೋತೀನಿ. ಆದರೆ ಒಂದು ಕಂಡೀಷನ್, ತಾಳಿ ಕಟ್ಟೋ ಟೈಮ್ವರೆಗೂ ಟೈಮ್ ಇರುತ್ತೆ. ಆದರೆ ತಾಳಿ ಕಟ್ಟೋ ಟೈಮಲ್ಲಿ ಲಕ್ಕಿ ಏನಾದರೂ ಮದುವೆ ಬೇಡ ಅಂತ ಅಂದರೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ಇದಕ್ಕೆ ನಿಮಗೆ ಒಪ್ಕೆನಾ? ಎಲ್ಲ ಮಾಡ್ಕೊಳ್ಳಿ, ಏನು ಬೇಕಾದರೂ ತಯಾರಿ ಮಾಡ್ಕೊಳ್ಳಿ, ಏನೆಲ್ಲನೂ ಮಾಡ್ಕೊಳ್ಳಿ. ಆದರೆ ಲಕ್ಕಿ ಒಂದು ಮಾತು ಈ ಮದುವೆಗೆ ಏನಾದರೂ ಬೇಡ ಅಂದರೆ ನಾನು ಆವಾಗಲೇ ತಾಳಿ ಕಟ್ಟೋದನ್ನು ನಿಲ್ಲಿಸಿ ಎದ್ದೋಗ್ಬೇಕಾಗತ್ತೆ. ನಾನು ಮಂದಿ ನೋಡಲ್ಲ, ಯಾರನ್ನೂ ನೋಡಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಎದ್ದೋಗ್ತಾ ಇರ್ತೀನಿ ಅಷ್ಟೇ. ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ?
ಅಂದ್ರೆ ನೀ ನನ್ನ ಮಗಳ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟು ನನಗೆ ಎಷ್ಟು ಖುಷಿ ಆಗೋದು ಗೊತ್ತು ಕ್ರಿಶ್. ಅಯ್ಯೋ ದೇವ್ರೆ, ಕ್ರಿಶ್ ನನ್ನ ಮಗಳ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟ. ನೀನು ಇಷ್ಟು ಹೇಳಿದ್ಮೇಲೆ ನನಗೆ ಖುಷಿ ಎಷ್ಟಾಗತ್ತೆ ಅಂದ್ರೆ ತಡ್ಕೊಳಕ್ಕಾಗತ್ತೆ. ಹಾಂ, ನೀ ಹೇಳ್ದಂಗಾಗಲಿ ಅಕಸ್ಮಾತ್ ಅವಾಗ ಆಕೆ ಬ್ಯಾಡ ಅಂತಂದ್ರೆ ನೀ ಬಿಟ್ಬಿಡು. ಹಾಂ, ನೀ ತಾಳಿ ಕಟ್ಟಕ್ಕೆ ಹೋಗ್ಬೇಡ, ನಾನು ಸುಮ್ಮನೆ ಆಗ್ಬಿಡ್ತಾನೆ. ಆದ್ರೆ ನೀ ತಾಳಿ ಕಟ್ತಾನೆ ಅಂತ ಮಾತು ಕೊಟ್ಟು ಅದ್ರ ಪ್ರಕಾರ ನಡ್ಕೋಬೇಕಾ ನೀನು? ಅಮ್ಮ ನೋಡ್ದಿ ಕ್ರಿಶ್ಚನ ಬಂದ ಲಕ್ಕಿನ ಮದುವೆ ಆಗ ಒಪ್ಕೊಂಡ. ನೋಡ್ದಿ ನನಗೆ ಎಷ್ಟು ಖುಷಿ ಆಗುತ್ತೆ ನನಗೆ. ಅಯ್ಯೋ ಎಷ್ಟು ಖುಷಿ ಆಗುತ್ತೆ ಅಂದರೆ ಈಗ ನಿನ್ನ ಬಾಯಿಗೆ ಸಕ್ಕರೆ ತಂದು ಹಾಕ್ಬೇಕಪ್ಪ. ಎಷ್ಟು ಖುಷಿ ವಿಚಾರ ಹೇಳಿದೆ ನನಗೆ. ಆದ್ರೆ ಇನ್ನೂ ಒಂದು ಕಂಡೀಷನ್ ಐತಿ ಅದಕ್ಕೆ, ಅದನ್ನ ನೀವು ಕೇಳೇ ಇಲ್ಲ ಅಲ್ವಾತೆ. ಅದನ್ನ ಕೇಳಿದ ಮೇಲೆ ತಾನೇ ನೀವು ಇಷ್ಟೊಂದು ಖುಷಿ ಪಡಬೇಕಾಗಿರೋದು. ಏನು ಹೇಳಿ ಕ್ರಿಶ್, ಅದು ಏನದು? ಸುಂದ್ರಿನೂ ನನ್ನ ಜೊತೆಗೆ ಇರ್ತಾಳ. ಅವಳು ಯಾವಾಗಲೂ ನಿಮ್ಮ ಥರ ನನ್ನ ಹೆಂಡತಿ ಆಗೇ ಇರ್ತಾಳ. ಲಕ್ಕಿ ಹೇಗಿರ್ತಾಳೆ ಅಂದರೆ, ನಿಮ್ಮ ಮನೇಲಿ ಇವಾಗ ಗೌರಿ ಅಕ್ಕ ಇದ್ದಾಳೆ ಅಲ್ವಾ, ಆ ರೀತಿ ನಮ್ಮ ಮನೇಲಿ ಲಕ್ಕಿ ಇರ್ತಾಳೆ. ಓಕೆನಾ? ಏನು ಹೇಳತ್ತಿ ಕೃಷ್ಣನ? ಆ ಕೆಲಸದವಳನ್ನ ನೀನು ತಲೆ ಮೇಲೆ ಏರಿಸ್ಕೊಂಡು ಕುಂಡಿಸ್ಕೊಂಡಿಟ್ಟು ಆಕೆನ ರಾಣಿ ಥರ ಮೇಯಿಸಿ ನನ್ನ ಮಗಳನ್ನ ಮನೆ ಕೆಲಸಕ್ಕೆ ಈ ಥರ ಇಟ್ಕೋತಾನೆ ಅಂತ ಹೇಳ್ತಿದ್ದಿ, ಅದು ನನ್ನ ಮುಂದೆನಾ? ಅಯ್ಯೋ ಅತ್ತೆ, ಮತ್ತೆ ನಿಮ್ಮ ಮುಂದೆ ಹೇಳ್ದ ನಾನು ಯಾರ ಮುಂದೆ ಹೇಳಲಿ? ಬೇರೆ ಯಾರ್ದಾದ್ರೂ ಮುಂದೆ ಹೇಳೋಕ್ಕಾಗುತ್ತಾ? ಇರೋದನ್ನ ನಿಮ್ಮ ಮುಂದೆ ತಾನೇ ಹೇಳಬೇಕು. ಇವಾಗ ನಾನು ಬೇರೆಯವ್ರ ಮುಂದೆ ಹೇಳಿದ್ರೆ ಅದು ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ನಿಮ್ಮ ಮುಂದೆ ಬಂದು ಹೇಳಿದ್ರೆ ಅದರಲ್ಲೇನು? ನಿಮಗೂ ಓಕೆ ಅಂದರೆ ಇವತ್ತೇ ಬೇಕಿದ್ರು ನಾನು ತಾಳಿ ಕಟ್ಟಕ್ಕೆ ರೆಡಿ. ಈ ಒಂದು ವಿಚಾರಕ್ಕೆ ನಾನು ಒಪ್ಪಂಗಿಲ್ಲ ಕ್ರಿಶ್. ಬೇರೆ ಏನಾದರೂ ಹೇಳು, ನಾನು ಒಪ್ಕೋತೀನಿ. ಆದರೆ ನನ್ನ ಮಗಳು ಮನೆ ಕೆಲಸದೊಳಗಿರೋದು ನನಗಿಷ್ಟ ಇಲ್ಲ. ಅವಳಲ್ಲಿ ರಾಣಿ ಥರ ಮೆರಿಬೇಕು ಅನ್ನೋ ಕಾರಣಕ್ಕೆ ನಾನು ಅವಳ ನಿನ್ನ ಜೊತೆ ಮದುವೆ ಮಾಡಿಸ್ತಾ ಇರೋದು. ಅಂಥದ್ರಲ್ಲಿ ನೀನು ಅವಳ ಮನೆ ಕೆಲಸದೊಳ ಥರ ನೋಡ್ತೀನಿ ಅಂತ ಹೇಳ್ತಿದ್ಯಾ, ಅದು ನನ್ನ ಮುಂದೆನಾ? ನಿನಗೇನು ಅನ್ಸಂಗೆ ಇಲ್ಲ? ಅಲ್ಲ ಅತ್ತೆ, ನನಗೇನು ಅನಿಸ್ಬೇಕು? ಇವಾಗ ನೀವು ರಾಣಿ ಥರ ಇದ್ದೀರಾ, ಹೌದಾ? ಆದರೆ ಮಾವ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ, ಅವರು ಹೇಗಿದ್ದಾರೆ? ಮನೆ ಕೆಲಸದವ್ರ ಥರ ಇದ್ದಾರೋ ಇಲ್ವೋ? ಹಾಗಿದ್ರೆ ಅವ್ರನ್ನೂ ಮನೆ ಸೊಸೆ ಥರ, ಅವ್ರನ್ನೂ ಅವ್ರು ಹೆಂಡ್ತಿ ಥರ ನೀವು ಇಬ್ಬರು ಹೊಂದ್ಕೊಂಡು ಹೋಗಿ. ನೀವು ಹೆಂಗಿರ್ತೀರೋ ನಾವು ಹಾಗೆ ಇರ್ತೀವಿ. ಫಸ್ಟ್ನೇ ಸೊಸೆ ಮಾತ್ರ ಫಸ್ಟೇ ಹೆಂಡ್ತಿ ನಿಮ್ಮ ಥರನೇ ಇರ್ತಾಳೆ, ಸೆಕೆಂಡ್ ಹೆಂಡ್ತಿ ನಿಮ್ಮ ಮನೇಲಿದ್ದಾಳಲ್ಲ ಅವ್ರ ಥರನೇ ಇರ್ತಾಳೆ. ಏನಂತೀರಾ? ಇದಕ್ಕೆ ನಿಮ್ಗೆ ಒಪ್ಪಿಗೆ ಅಂದರೆ ನಾನು ಹೇಳಿದ್ನಲ್ಲ, ಇವಾಗಲೇ ಬೇಕಾದರೂ ತಾಳಿ ಕಟ್ಟೋಕ್ಕೆ ನಾನು ತಯಾರಿದ್ದೀನಿ. ಆದರೆ ಲಕ್ಕಿ ಹೂವು ಅಂತ ಅನ್ಬೇಕು ಎಲ್ಲದಕ್ಕೂ. ನಾನು ಹೇಳೋ ಕಂಡೀಷನ್ಗಳಿಗೆ ನಿಮ್ಮ ಒಪ್ಪಿಗೆ ಅಷ್ಟೇ ಅಲ್ಲದೆ ಅವಳು ಒಪ್ಪಿಗೆ ಕೂಡ ಇರಬೇಕು. ಅವಳಿಗೆ ಒಪ್ಪಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಅದನ್ನು ಬಂದು ನಂಗೆ ನಾಳೆವರೆಗೂ ಟೈಮ್ ಕೊಟ್ಟಿದ್ದೀನಿ, ನಾಳೆ ಏನು ಅಂತ ಬಂದು ತಿಳಿಸಿ, ಸರಿನಾ? ಅಜ್ಜಮ್ಮ ಇನ್ನೂ ಇಲ್ಲೇ ಇರ್ತೀರಾ ಅಥವಾ ಬರ್ತೀರಾ ಮನೆಗೆ? ಇಲ್ಲ, ನೀನು ಹೋಗಿರಪ್ಪ, ನಾನು ಬರ್ತಾನೆ. ನಿಮ್ಮ ಅತ್ತೆ ಸ್ವಲ್ಪ ಮಾತಾಡೋದೈತಿ, ಆಕೆ ಜೊತೆ ಮಾತಾಡಿ ಆಮೇಲೆ ಬರ್ತಾನೆ. ಹೌದಾ? ಸರಿ ಅಜ್ಜಮ್ಮ, ನೀವು ಮಾತಾಡಿ ಬನ್ನಿ, ನಾನು ಬರ್ತೀನಿ. ಸರಿ ಅತ್ತೆ, ಬರ್ತೀನಿ. ನಾಳೆ ಮರಿಬೇಡಿ, ನೆನಪಿಲ್ಲ ಹೇಳಿ ನನಗೆ ಬಂದು. ನೋಡಿದೆ ಅಮ್ಮ, ನಿನ್ನ ಮೊಮ್ಮಗನಿಗೆ ಎಷ್ಟು ದುಡ್ಡಿನ ಅಹಂ ಐತೆ ಅಂತ ಹೇಳಿ ನನ್ನ ಮುಂದನ ನನ್ನ ಮಗಳನ್ನ ಮನೆ ಕೆಲಸದ ಥರ ಇಟ್ಕೋತೀನಿ ಅಂತ ಹೇಳ್ತಾನಂತಂದ್ರೆ, ತಾಳಿ ಕಟ್ಟಿ ಮನೆ ಕೆಲಸದ ಥರ ಇಟ್ಕೋತೀನಿ ಅಂತ ಹೇಳ್ತಾನೆ ನನ್ನ ಮುಂದೆ. ನಾನು ಎಷ್ಟು ಧೈರ್ಯ ಇರಬೇಡ ಅವನಿಗೆ. ಹಾಂ, ಹೌದು, ಮತ್ತೆ ನೀನು ಮಾಡ್ತಿರೋದನ್ನ ಅವನು ಮಾಡ್ತಾನೆ ಅಂತ ಹೇಳಿದ, ಅದ್ರಾಗೆ ಏನು ತಪ್ಪೈತಿ? ನೀನು ಹಂಗೆ ಮಾಡಿದಿಲ್ಲ. ಈಗ ನಿನ್ನ ಹೊಸವತ್ತಿನ ಮತ್ತು ನೀನು ಕೆಲಸಕ್ಕೆ ಥರ ಇಟ್ಕೊಂಡಿದ್ದಿ, ಮತ್ತು ಅಕ್ಕಿನೂ ಹಂಗೆ ಇಟ್ಕೊತಿರ್ಬೋದು. ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲಪ್ಪ. ನೋಡು, ನೀನು ಬಂದು ಅಕ್ಕಿ ಕಾಳು ಹಾಕಂದ್ರೆ ಅಕ್ಕಿ ಕಾಳು ಹಾಕ್ತೀವಿ. ಅವನು ಒಪ್ಕೊಂಡಾನ, ಅವ್ನ ಕಂಡೀಷನ್ಗೆ ಒಪ್ಕೊಳ್ಳೋದು ನೀನು ನಿನ್ನ ಮಗಳ, ನೀವಿಬ್ಬರು ಒಪ್ಕೊಂಡ್ರೆ ಅವ್ನು ತಾಳಿ ಇವಾಗ ಬೇಕಿದ್ರು ಕಟ್ತಾನ ಅಂತ ಹೇಳಿದಾನ. ನಾಳೆವರೆಗೂ ಯೋಚನೆ ಮಾಡ. ನಿನ್ನ ಮಗಳ ಜೀವನ ನಿನ್ನ ಕೈಯಾಗ ಐತಿ, ಹಾಳು ಮಾಡೋದು ಬಿಡೋದು ನಿನಗ ಬಿಟ್ಟಿರೋದು. ಅಮ್ಮ, ನೀನು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಂದರೆ ಬರೀ ನಿಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ? ಏನಾದರೂ ಮಾಡ್ಕೊಂಡು ಹೋಗು, ಇಲ್ಲಿ ನಿಂದ್ರೆ ಬೇಡ. ನಿನ್ನ ಮುಖ ನೋಡೋದಕ್ಕೂ ನನಗೆ ಸಿಟ್ಟು ಬರ್ತಾ ಇದೆ. ಒಳ್ಳೇದು ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತೈತಂದ್ರೆ ನಾನೇನು ಮಾಡಲಿ ಹೇಳು? ನಾನೇನು ಬರ್ತಾನೆ, ಹೇಳೋದು ಹೇಳೇನು? ನಾಳೆವರೆಗೂ ಯೋಚನೆ ಮಾಡು. ನಿನ್ನ ಮಗಳ ಜೀವನ ನಿನ್ನ ಕೈಯಾರ ಹಾಳು ಮಾಡಬೇಡ, ಒಳ್ಳೇದ ಮಾಡು. ಕಷ್ಟಪಟ್ಟು ಹೆತ್ತು ಸಾಕಿ ಸಲಿದ ಮಗಳನ್ನು ಈ ರೀತಿ ಎರಡನೇ ಮದುವೆ ಮಾಡಿಕೊಟ್ಟ ಆಕೆ ಜೀವನ ಹಾಳು ಮಾಡೋಕ್ಕಿಂತ ಆಕೆ ಇಷ್ಟಪಟ್ಟ ಅವ್ರ ಜೊತೆ ಆಕೆ ಮದುವೆ ಮಾಡಿ ಚಂದಾಗ ಇರುವಂಗೆ ಮಾಡು. ಅದನ್ನ ಬಿಟ್ಟು ಯಾಕೆ ಈ ರೀತಿ ಮಾಡಿ ಆಕೆ ಜೀವನ ಹಾಳು ಮಾಡ್ತಿದ್ದಿ? ನನ್ನ ಮಗಳ ಜೀವನ ನನ್ನ ಇಷ್ಟ, ನಾನೇನಾದರೂ ಮಾಡ್ತಾನೆ. ನೀನು ಅದನ್ನು ಏನು ಕೇಳೋ ಅವಶ್ಯಕತೆ ಇಲ್ಲ. ನನಗೆ ಸಪೋರ್ಟ್ ಮಾಡಿಲ್ಲ ಅಂದಮೇಲೆ ನನ್ನ ಮಗಳ ಜೀವನದ ಬಗ್ಗೆ ನಿನಗೆ ಅದಕ್ಕೆ ಯೋಚನೆ? ಹೋಗಿಲ್ಲಿಂದ. ಆತು ಬಿಡವ, ನೀನೇ ಹೋಗಂದ್ಮೇಲೆ ನಾನು ಇಲ್ಲಿದ್ದೆ ಏನು ಮಾಡಲಿ? ಈಗ ಹೋಗ್ತಾನೆ. ಛೇ, ಎಲ್ಲರೂ ನನಗೆ ಬುದ್ಧಿ ಮಾತು ಹೇಳೋರಾದ್ರೆ ಈ ಅಮ್ಮನ ನನ್ನ ಮಾತಿಗೆ ಬೆಲೆ ಕೊಡ್ದೆ ಬರೀ ಇವಾಗ ಸೊಸೆ ಅಂತ ಇದ್ದಾಳೆ, ಮೊಮ್ಮಗಳು ಇದ್ದಾಳೆ, ಮೊಮ್ಮಗ ಅಂತ ಇದ್ದಾಳೆ. ನನಗೆ ಒಂದಿಟ್ಟು ರೆಸ್ಪೆಕ್ಟ್ ಇಲ್ಲ, ಮಗಳನ್ನು ಕನಿಕರ ಇಲ್ಲ. ಇಷ್ಟು ದಿನ ನನ್ನ ತಾಳಕ್ಕೆ ತಕ್ಕಂಗೆ ಕುಣಿತಿರೋ ನನ್ನಮ್ಮ ಈಗ ಸೊಸೆ ಮೊಮ್ಮಗಳು ಮೊಮ್ಮಗ ಅಂತ ಅವ್ರು ತಾಳಕ್ಕೆ ತಕ್ಕಂಗೆ ಕುಣಿಯಕತ್ತಾಳೆ. ನಾನೀಗ ಏನು ಮಾಡಲಿ? ನನ್ನ ಗಂಡನ ನನ್ನ ಸಪೋರ್ಟಿಗಿಲ್ಲ, ಅವನು ಮದುವೆ ಬೇಡ ಅಂತಾನೆ. ಮಗಳು ನೋಡಿದ್ರೆ ಅಕ್ಕಿ ಮದುವೆ ಬೇಡ ಅಂತಾಳೆ. ಇನ್ನು ನಾನು ಹೆಂಗೆ ಮದುವೆ ಮಾಡಿಸ್ಲಿ? ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲ. ಹೆಂಗಾದರೂ ಮಾಡಿ ಲಕ್ಕಿಗೆ ಈ ಮದುವೆನ ಒಪ್ಪಿಸಲೇಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ? ಎಲ್ಲ ಚಲೋ ಅದ್ರ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.